ಪ್ರೀತಿಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ದೈಹಿಕ ಶಿಕ್ಷಕನ ನಮಸ್ಕಾರಗಳು, ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಾವು ನಿನ್ನೆ ಮಂಗಳವಾರ ಏನ್ ಮಾಡಿದ್ವಿ ಅಂತಂದ್ರೆ ವಾಲಿಬಾಲ್ ಅಂತಕ್ಕಂಥದ್ದನ್ನ 8ನೇ ತರಗತಿಯಲ್ಲಿ ಓದಿದ್ದನ್ನ ನಾವು ತಿಳ್ಕೊಂಡ್ವಿ. ಆ ತಿಳ್ಕೊಳ್ಳೋದ್ರ ಜೊತೆಗೆ ಏನಿತ್ತು ಅಂತಂದ್ರೆ ಆಟದ ತಂತ್ರಗಳು ಅಂತಕ್ಕಂಥದ್ದು ಇತ್ತು. ಮತ್ತೆ ವಾಲಿಬಾಲ್ ಅನ್ನ ತಿಳ್ಕೊಂಡಂತಂದ್ರೆ ವಿಲಿಯಂ ಜಿ ಮಾರ್ಗನ್ ಅವರು, ಅಮೆರಿಕಾ ದೇಶದವರು, ವಾಲಿಬಾಲ್ ನ ಪಿತಾಮಹರು, ವಾಲಿಬಾಲ್ ನ ಮೊದಲ ಹೆಸರು ವಿಂಟೋನೆಟ್, ಹಾಗೆ OMC ಅಂತಕ್ಕಂಥದ್ದು ಇದನ್ನ ಪೋಷಿಸಿ ಬೆಳೆಸ್ತು. ಈಗ ಪ್ರೆಸೆಂಟ್ ಅಲ್ಲಿ FIVB ಅಂತಕ್ಕಂಥದ್ದು ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ ಬೆಳೆಸತಕ್ಕಂಥ ಒಂದು ವಾಲಿಬಾಲ್ ಕ್ರೀಡೆಯನ್ನ ಫೆಡರೇಷನ್ ಇಂಟರ್ನ್ಯಾಷನಲ್ ಡಿ ವಾಲಿಬಾಲ್ ಅಂತಕ್ಕಂಥದ್ದು ಇವತ್ತು, ಹಾಗೆ ಫೆಡರೇಷನ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಅಂತಕ್ಕಂಥದ್ದು ಈಗ ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್ ಮತ್ತೆ ಯೂತ್ ಗೇಮ್ಸ್ ಗಳನ್ನು ನಡೆಸ್ತಾ ಇದೆ. ಜೊತೆಗೆ ಈ ವಾಲಿಬಾಲ್ ಅಂಕಣ ಅಂತಕ್ಕಂಥದ್ದು 18 ಮೀಟರ್ ಉದ್ದ, 9 ಮೀಟರ್ ಅಗಲ ಇದೆ, ರೊಟೇಷನ್ ಇದೆ. ಹಾಗೆ ಬೆಸ್ಟ್ ಆಫ್ 3 ಅಥವಾ ಬೆಸ್ಟ್ ಆಫ್ 5 ಅಂತಕ್ಕಂಥದ್ದು ಆಡಲಾಗುತ್ತದೆ. ಯಾರು ಬೆಸ್ಟ್ ಆಫ್ 3 ಅಲ್ಲಿ 2 ಸೆಟ್ ಗೆಲ್ತಾರೆ, ಯಾರು ಬೆಸ್ಟ್ ಆಫ್ 5 ಅಲ್ಲಿ 3 ಸೆಟ್ ಗೆಲ್ತಾರೆ, ಅವರು ಮ್ಯಾಚ್ ವಿನ್ ಆಗ್ತಾರೆ. ಬೈ ಚಾನ್ಸ್ 2 ಸೆಟ್ ಅಂಕಗಳು ಈಕ್ವಲ್ ಆದಂತಹ ಸಂದರ್ಭದಲ್ಲಿ 15 ಡಿಸೈಡಿಂಗ್ ಸೆಟ್ 15 ಆಗಲ್ಲ. ಇಲ್ಲಿ ಅಷ್ಟೇ 15 ಆಡ್ತಾರೆ, ಇಲ್ಲಿ ಅಷ್ಟೇ 15 ಸೆಟ್ ಪಾಯಿಂಟ್ ಗೆ ಯಾರು ಪ್ರಥಮ 15 ಗಳಿಸ್ತಾರೋ ಅಥವಾ 14 ಸಮಾಧಾನದಾಗ 16 ಅಂಕ ಗಳಿಸ್ತಾರೋ, 15 ಸಮಾಧಾನ 17 ಅಂಕ, ಈಗ 2 ಪಾಯಿಂಟ್ ಯಾರು ಮುಂದುವರೆದು ಗೆಲ್ತಾರೋ ಅವರು ವಿಜಯಶಾಲಿಗಳು ಅಂತ ಗಳಿಸ್ತೀವಿ. ಇಂತಹ ಆಟ ಆಡಲಿಕ್ಕೆ ಎಂತಹ ಆಟಗಾರರು ಬೇಕು, ಅಂತಹ ಆಟಗಾರರ ತಂತ್ರಗಳು ಯಾವ್ಯಾವ ಅಂತಕ್ಕಂಥದ್ದು ನೀನೇ ತಿಳ್ಕೊಂಡ್ವಿ. ಸರ್ವಿಸ್ ಅಲ್ಲಿ ಬರ್ತಕ್ಕಂಥ ವಿಧಗಳು 4 ವಿಧಗಳು. ಒಂದು ಅಂಡರ್ ಆರ್ಮ್ ಸರ್ವಿಸ್, ಸೈಡ್ ಆರ್ಮ್ ಸರ್ವಿಸ್, ಟೆನ್ನಿಸ್ ಸರ್ವಿಸ್ ಮತ್ತು ಜಂಪ್ ಅಂಡ್ ಸ್ಮ್ಯಾಶ್ ಸರ್ವಿಸ್ ಅಂತಕ್ಕಂಥದ್ದಲ್ಲಿ. ಹಾಗೆ ಬಾಲ್ ಅನ್ನ ಸೆಟ್ ಮಾಡ್ತಕ್ಕಂಥದ್ದು ಯಾರು, ಸೆಟ್ ಮಾಡ್ತಕ್ಕಂಥ ನೆಟ್ ಪಕ್ಕದಲ್ಲಿ ಇರ್ತಕ್ಕಂಥ ಥರ್ಡ್ ಮ್ಯಾನ್ ತಂದ. ಸೊ ಇವರು ಒಬ್ಬರೇ ಅಲ್ಲ, ಎಲ್ಲಾ ಪ್ಲೇಯರ್ಗಳು ಎಲ್ಲ ಸರ್ವಿಸ್ ಮಾಡಬೇಕು, ಸ್ಮ್ಯಾಶ್ ಮಾಡಬೇಕು, ಬಾಲು ಸೆಟ್ ಮಾಡಬೇಕು, ಡಿಫೆನ್ಸ್ ಮಾಡಬೇಕು, ಅಟ್ಯಾಕ್ ಮಾಡಬೇಕು. ಎಲ್ಲಾ ಪ್ಲೇಯರ್ ಆಲ್ರೌಂಡ್ ಆಗಿರ್ತಕ್ಕಂಥ ಪ್ಲೇಯರ್ಗಳು ಇದ್ರೆ ಮಾತ್ರ ಮ್ಯಾಚ್ ಅನ್ನು ಗೆಲ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಆಲ್ರೌಂಡ್ ಪ್ಲೇಯರ್ಗಳು ಇರಬೇಕು ಅಂತಕ್ಕಂಥದ್ದನ್ನು ನಾವು ನಿನ್ನೆ ಹೇಳಿದ್ವಿ. ಹಾಗೆ ಸ್ಮ್ಯಾಶ್ ಅಟ್ಯಾಕ್ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಯಾಕಂದ್ರೆ ಅಲ್ಲಿ ಡಬಲ್ ಬ್ಲಾಕಿಂಗು, ಸಿಂಗಲ್ ಬ್ಲಾಕಿಂಗು, ಹೀಗೆ ಟ್ರಿಬಲ್ ಬ್ಲಾಕಿಂಗು ಸಮೇತ ಇರ್ತದೆ. ಅಂತಹ ಒಂದು ಮ್ಯಾಚ್ ಅನ್ನ ನಾವು ಕಂಟ್ರೋಲ್ ನಮ್ಮ ಹಿಡಿತದಲ್ಲಿ ಸಾಧಿಸ್ಬೇಕಪ್ಪ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಸ್ಮ್ಯಾಶ್ ಅಂತಕ್ಕಂಥದ್ದು, ಅಟ್ಯಾಕ್ ಅಂತಕ್ಕಂಥದ್ದು ಮಾಡ್ಬೇಕಾಗುತ್ತೆ. ಸೊ ಇಂತಹ ಒಂದು ತಂತ್ರ ಇರ್ತಕ್ಕಂಥ ಆಟಗಾರರಿರ್ತಕ್ಕಂತಹ ಸ್ಮ್ಯಾಶ್ ಇರ್ತಕ್ಕಂಥ ಆಪೋಸಿಟ್ ಪ್ಲೇಯರ್ ಇದ್ದಂತ ಸಂದರ್ಭದಲ್ಲಿ ಅವಾಗ ನಾವೇ ಮಾಡಬೇಕು, ಟೈಮ್ ಔಟ್ ಅಂತ ತಗಬೇಕು. ಒಂದು ಸೆಟ್ಟಿಗೆ ಒಂದು ತಂಡಕ್ಕೆ 2 ಟೈಮ್ ಔಟ್ ಇರುತ್ತೆ. ಅವು ಎಷ್ಟು 30 ಸೆಕೆಂಡ್ಗಳು, ಎಷ್ಟು 30 ಸೆಕೆಂಡ್ಗಳು ಅಂತಕ್ಕಂಥ ಒಂದು ಮಾಹಿತಿಯನ್ನು ನಿನ್ನೆ ತಿಳಿಸ್ಕೊಟ್ಟಿವಿ. ಈಗ ಮುಂದುವರೆದು ವಾಲಿಬಾಲ್ ನಲ್ಲಿ ಮುಂದುವರೆದು ನಾವು ಏನನ್ನು ನಾವು ಬಳಸಬೇಕಪ್ಪ ಅಂತಂದ್ರೆ, ಅಥವಾ ಎದುರಾಳಿಗಳ ಒಂದು ಆಟವನ್ನ ಯಾವ ರೀತಿ ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಂತಂದ್ರೆ ತಂತ್ರಗಳ ಜೊತೆಗೆ ಈಗೇನಪ್ಪ ಮಾಹಿತಿ ಅಂದ್ರೆ ಪಂದ್ಯಾವಳಿ ಮತ್ತು ಪ್ರಶಸ್ತಿಗಳು ನೋಡೋದಕ್ಕಿಂತ ಮುಂಚೆ ಆ ಆಟಗಾರರಲ್ಲಿ, ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದಂತಹ ಅವಶ್ಯಕವಾದ ಗುಣಗಳು. ಆಟಗಾರರಲ್ಲಿ ಗುಣ ಲಕ್ಷಣಗಳು. ಈಗ ನಂಬರ್ 1 ಮಾಡೋಣ. ಒಬ್ಬ ಕ್ರೀಡಾಪಟು ಅಂದ್ಮೇಲೆ, ವಾಲಿಬಾಲ್ ಕ್ರೀಡಾಪಟು ಅಂತಂದ್ರೆ ಆತನಿಗೆ ಯಾವ ಅರ್ಹತೆ ಇರಬೇಕು ನಿಮಗೆ ಗೊತ್ತಿದೆ. ಏನಿರಬೇಕು, ಒಳ್ಳೆ ವೇಟ್ ಇರಬೇಕು, ಒಳ್ಳೆ ಫಿಸಿಕಲಿ ಜಂಪ್ ಮಾಡ್ತಿರ್ಬೇಕು, ಚೆನ್ನಾಗಿರ್ಬೇಕು, ಒಳ್ಳೆ ಹೈಟ್ ಜೊತೆ ಒಳ್ಳೆ ಸ್ಟ್ರೆಂತ್ ಇರಬೇಕು, ಲೋಡ್ ಕೊಡುವಂತ ಇರಬೇಕು, ಡಿಫೆನ್ಸ್ ಮಾಡ್ತಕ್ಕಂಥ, ಅಫೆನ್ಸ್ ಮಾಡ್ತಕ್ಕಂಥದ್ದು ಎಲ್ಲವೂ ಇರಬೇಕು. ಅವನ್ನ ಈಗ ಅಧ್ಯಯನ ಮಾಡೋಣ. ನಂಬರ್ 1, ಎತ್ತರವಾದ ನಿಲುವನ್ನು ಹೊಂದಿರುವವರು ಜಾಳಿಗೆ ಮೇಲಿಂದ ನಿರ್ವಹಿಸಿರ್ತಕ್ಕಂತಹ ಸ್ಮ್ಯಾಶ್. ಏನು ಸ್ಮ್ಯಾಶ್ ಅಂತ ಹೇಳ್ತೀವಲ್ಲ, 3ನೇ ಪಾಯಿಂಟ್ ಹೇಳಿದ್ವಲ್ಲ, ಆ ಸ್ಮ್ಯಾಶ್ ಅನ್ನ
ಹೊಡಿತಕ್ಕಂತ ಹೊಡೆತಗಾರನಾಗಿರ್ಬೇಕು. ಅಪೋಸಿಟ್ ಪ್ಲೇಯರ್ ಹಂಗಿರ್ಬೇಕು. ಆ ಸ್ಮ್ಯಾಶ್ ಅನ್ನು ಹೊಡಿತಕ್ಕಂತ ಬ್ಲಾಕ್ ಮಾಡುವಂತಹ ನೈಪುಣ್ಯತವನ್ನು, ಸುಲಭವಾಗಿ ನೈಪುಣ್ಯತನ್ನು ನಿರ್ವಹಿಸತಕ್ಕಂತಹ ಆಟಗಾರ ಇರಬೇಕು. ಅದಕ್ಕೇನಿರ್ಬೇಕು? ಎತ್ತರ ಇರಬೇಕು. ವಾಲಿಬಾಲ್ ಪ್ಲೇಯರ್ಗೆ ಏನಿರ್ಬೇಕು? ಎತ್ತರ ಇರಬೇಕು. ಯಾಕೆ ಎತ್ತರ ಇರಬೇಕು? ಬಾಲ್ ಬಂದಂತ, ಯಾಕಂದ್ರೆ ವಾಲಿಬಾಲ್ ನೆಟ್ ಅಂತಕ್ಕಂಥದ್ದು ಬಾಯ್ಸಿಗೆ ಅಥವಾ ಮೇಲ್ಸಿಗೆ ಎಷ್ಟಿರ್ಬೇಕು ಗೊತ್ತೇನು? 2.43 ಮೀಟರ್ ಹೈಟ್ ಇರ್ತದೆ. ಹಾಗೆ ಗರ್ಲ್ಸಿಗೆ 2.24 ಮೀಟರ್ ಎತ್ತರ ಇರ್ತದೆ ಹೈಟ್ ಸೆಂಟ್ರ್ ಕೋರ್ಟ್ ಇಂದ. ಸೊ ಅಷ್ಟು ಹೈಟ್ ಇರ್ಬೇಕಪ್ಪ ಅಂತಂದ್ರೆ ಏನಿರ್ಬೇಕು? ಆ ಪ್ಲೇಯರ್ ಹೈಟ್ ಇರ್ಬೇಕು. ಸ್ವಲ್ಪ ಲಿಫ್ಟ್ ಆದ್ರೂ ಸಾಕು, ಎಲ್ಲಿ ಫ್ರಂಟ್ ಝೋನಿಗೆ ಬಾಲನ್ನ ಹೊಡಿಬಹುದು, ರಭಸವಾಗಿ ಹೊಡಿಬಹುದು ಅಂತಕ್ಕಂಥ ಸ್ಕಿಲ್ ಆಗಿರೋದ್ರಿಂದ ನಾವೇನ್ ಮಾಡ್ತೀವಿ? ಎತ್ತರ. ವಾಲಿಬಾಲ್ ಬೇಕಾಗಿರ್ತಕ್ಕಂಥ ಒಬ್ಬ ಕ್ರೀಡಾಪಟುವಿನ ಗುಣಲಕ್ಷಣಗಳಲ್ಲಿ ಎತ್ತರವಾದ ನಿಲುವನ್ನ ಹೊಂದಿರಬೇಕು. ಎರಡನೇದು, ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾಗಿರುವುದರಿಂದ ಚಪಲತೆ ಅಂತಕ್ಕಂಥದ್ದು ಅವಶ್ಯಕ. ಎಜಿಲಿಟಿ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಎಜಿಲಿಟಿ ಚಪಲತೆ. ಎಜಿಲಿಟಿ ಇದು ಹೈಟ್ ಇರಬೇಕು. ಎಜಿಲಿಟಿ ಇರಬೇಕು. ಚಪಲತೆ ಅಂದ್ರೆ ಯಾವ ಬಾಲ್ ಬರ್ತದೋ ಕಾನ್ಸ್ಟೆಂಟ್ ಅಲ್ಲಿ ನಿಲ್ಲಬಾರ್ದು. ಫ್ರಂಟ್ ಹೋಗ್ಬೇಕು, ಮೂವ್ಮೆಂಟ್ ಇರಬೇಕು, ಲೆಫ್ಟ್ ಹೋಗ್ಬೇಕು, ರೈಟ್ ಆಡ್ಬೇಕು, ಬಂದಂತ ಬ್ಯಾಕ್ ಆಡ್ಬೇಕು, ಬಂದಂತ ಅಪ್ಪರ್ ಆಡ್ಬೇಕು, ರೈಟ್ ಸ್ವಿಂಗ್, ಲೆಫ್ಟ್ ಸ್ವಿಂಗ್ ಮತ್ತೆ ಡೈವ್ ಎಲ್ಲವೂ ಚಪಲತೆಯಿಂದ ಕೂಡಿರ್ಬೇಕು. ಕಾನ್ಸ್ಟೆಂಟ್ ಫುಟ್ ವರ್ಕ್ ಅಂತ ಹೇಳ್ತೀವಲ್ಲ, ಮೂವ್ಮೆಂಟ್ ಇರಬೇಕು, ಫುಟ್ ವರ್ಕ್ ಇರಬೇಕು. ನಿಂತಿದ್ದಾಗೆ ನಿಲ್ಲದಾಗಿರ್ತಕ್ಕಂಥ ಅಂಕಣದ ಪೂರ್ಣ ಫ್ರಂಟ್ ಬ್ಯಾಕ್ ಎಲ್ಲವೂ ಆಟವನ್ನ ಆಡ್ತಾ ಇರ್ಬೇಕು. ಕಾರಣ ಒಂದು ಬಾಲನ್ನ ಬಿಡದಾಗೆ ತಮ್ಮ ಪ್ಲೇಸ್ ಅಲ್ಲಿ 6 ಜನ ಏನಿದಾರಲ್ಲ, ಫ್ರಂಟ್ ಝೋನು ಬ್ಯಾಕ್ ಝೋನು, 6 ಜನ ತಮ್ಮ ಬಾಲನ್ನ ನೀಟಾಗಿ ಬಿಡದ ಹಾಗೆ ಆಡಬೇಕು. ಆ ಒಂದು ಆಟ ಆಡ್ಬೇಕಾದ್ರೆ ಅಂಕಣ ಪೂರ್ತಿ ಓಡಾಡ್ಬೇಕಾದ್ರೆ ಅಂದ್ರೆ 180 ಡಿಗ್ರಿ ಮತ್ತು 30 ಡಿಗ್ರಿ 360 ಡಿಗ್ರಿ ಆಟ ಆಡಬೇಕಾಗ್ತದೆ. ಅವನಿಗೆ ಆ ಕ್ರೀಡಾಪಟುಗೆ ಚಪಲತೆ ಅಂತಕ್ಕಂಥದ್ದು ಇರಬೇಕು. ಥರ್ಡ್ ಒನ್, ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಯನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ. ನೋಡಿ, ಎದುರಾಳಿಗಳಿಂದ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಯನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ. ಅಂದ್ರೆ ಜಂಪ್ ಮಾಡಿ ಏನ್ ಸ್ಮ್ಯಾಶ್ ಮಾಡಿರ್ತಕ್ಕಂಥ ಒಂದು ಬಾಲ್ ಅನ್ನ ಬ್ಯಾಕ್ ಝೋನ್ ಪ್ಲೇಯರ್ ಏನ್ ಮಾಡಬೇಕು? ಡೈ ಮುಖಾಂತರ ಹೊಡಿಬೇಕು. ಅಥವಾ ಜಂಪ್ ಮಾಡಿ ಹೊಡೆತಕ್ಕಂಥ ಆ ಬಾಲ್ ಅನ್ನ ಇವ್ರ ಸಮೇತ ಜಂಪ್ ಮಾಡಿ ಏನ್ ಮಾಡಬೇಕು? ಬ್ಲಾಕ್ ಅಥವಾ ಚೆಕ್ ತಡಿಬೇಕು ಬಾಲನ್ನ. ಹೆಂಗೆ ಅದು ಸುಮ್ಮನೆ ಹಿಂಗೆ ಕೈ ನೆಟ್ಟಿದ್ರೆ ಏನಾಗುತ್ತೆ? ಹೊರಗುತ್ತೆ ಬಾಲ್ ಅಥವಾ ನಮ್ಮಿದ್ರಲ್ಲಿ. ಅದಕ್ಕೆ ಓರಿ 45 ಆಂಗಲ್ ಅಲ್ಲಿ ಬೆಂಡ್ ಆಗ್ಬೇಕು, ನೆಟ್ ಮೇಲೆ ಜಂಪ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅದಕ್ಕೆ ನೈಪುಣ್ಯತೆ, ಜಿಗಿತಕ್ಕಂತಹ ಸ್ಫೋಟಕ ಶಕ್ತಿ, ಎಕ್ಸ್ಪ್ಲೋಸಿವ್ ಪವರ್ ಅಂತ ಹೇಳ್ತೀವಿ. ಸ್ಫೋಟಕ ಶಕ್ತಿ ಇರಬೇಕು, ಎಕ್ಸ್ಪ್ಲೋಸಿವ್ ಪವರ್ ಅಂತ ಅಂದ್ಬಿಟ್ಟು ಒಬ್ಬ ಕ್ರೀಡಾಪಟು ಇರಬೇಕು. ನೆಕ್ಸ್ಟ್, ಅಂಕಣದಲ್ಲಿ ಆಟವಾಡುವಾಗ ಕೈಗಳನ್ನು ಮತ್ತು ಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾದಾಗ ಮೈಮಣಿತ ಅಂತಕ್ಕಂಥದ್ದು ಅವಶ್ಯಕ. ನೋಡಿ, ಅಂಕಣದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಬಾಲು ಎಡಕ್ಕೆ ಬರಲಿ ಅಥವಾ ಬಲಕ್ಕೆ ಬರಲಿ, ಚೆಂಡು ಆಯಾಯ ಬಾಲು ಬರ್ತಕ್ಕಂಥ ಸಂದರ್ಭಕ್ಕೂ ಅನುಗುಣವಾಗಿ ಫ್ಲೆಕ್ಸಿಬಲ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ? ಮೈ ಮಣಿತ. ಮೈ ಮಣಿತ ಅಂತ ಕರಿತೀವಿ.
ಆ ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು ಇರಬೇಕು. ಲಾಂಚ್ ಮಾಡಿ ಫುಲ್ ಲಾಂಚ್ ಮಾಡಿ ಡಿಫೆಂಡ್ ಲೆಫ್ಟ್ ಅಲ್ಲಿ ಬಾಲ್ ಎಡಕ್ ಬಂದಂತ ಬಲಗೈ ಬರಕ್ ಬರಲ್ಲ, ಸೊ ಎಡಗಾಗಿಯೇ ಇಡಬೇಕು. ಬಲಗೈ ಬಂದ್ರೆ ಬಲಗೈಯಿಂದಲೇ ಹಾಡಬೇಕು. ಈ ತರ ಫ್ಲೆಕ್ಸಿಬಲ್ ಆಗಿ ಹಾಡ್ತಕ್ಕಂತ ಒಂದು ಇರ್ಬೇಕಾದ್ರೆ ಅವನಿಗೆ ಮೈಮಣಿತ ಆಟಗಾರರಿಗೆ ಮೈಮಣಿತ ಇರಬೇಕು. ನಂತರ 5ನೇ ಪಾಯಿಂಟ್ ಏನಂತಾರೆ, ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿ ನೈಪುಣ್ಯತೆಗಳನ್ನು ನಿರ್ವಹಿಸಬೇಕಾಗಿರುವ ವೇಗ ಅಂತಕ್ಕಂಥದ್ದು ನಿರ್ಣಾಯಕವಾಗಿರುತ್ತೆ. ವೇಗ, ಸ್ಪೀಡು ಮುಖ್ಯ ಇಲ್ಲಿ. ಯಾಕೆ ವಾಲಿಬಾಲ್ ಅಲ್ಲಿ ಏನ್ ವೇಗ ಬೇಕು? ಫಾಸ್ಟ್ ಆಗಿ ಆ ಕಡೆಯಿಂದ ರ್ಯಾಲಿ ಸುಮ್ಮನೆ ಹಾಕ್ತಾನೆ ಇರ್ತದೆ. ಅವರು ಬಾಲ್ ಡಿಫೆನ್ಸ್ ಮಾಡೋದು, ಸೆಟ್ ಮಾಡೋದು, ಹೊಡೆಯೋದು, ಇವರು ಸಮೇತ ಡಿಫೆನ್ಸ್ ಮಾಡೋದು, ಸೆಟ್ ಮಾಡೋದು, ಹೊಡೆಯೋದು, ಹೀಗೆ ಆಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಬಾಲು ಸೆಟ್ಟರ್ ಇರ್ತಾನಲ್ಲ, ಏನ್ ಸೆಟ್ಟರ್ ನಿಂತಿರ್ತಾನಲ್ಲ, ಈಗ ಸೆಟ್ ಮಾಡಿ ಬಾಲ್ ಲಿಫ್ಟ್ ಮಾಡ್ಲಿಕ್ಕೆ ಆ ಕಡೆ ಗ್ಯಾಪ್ ಇರ್ತದೆ, ಆ ಕಡೆ ಹೊಡೆಯ ಗ್ಯಾಪ್ ಇರ್ತದೆ. ಅವನ ನೋಡಿ ನಟ್ ಮಾಡಿದ ಮೇಲಿಂದ ಸೊ ನಟ್ಟಿಂದ ಆ ಕಡೆ ಹಾಕೋದು, ಅಥವಾ ಈ ಕಡೆ ನಿಂತ್ಕೊಂಡು ಈ ಕಡೆಯಿಂದ ನಟ್ಟಿ ಗ್ಯಾಪ್ ಹಾಕೋದು. ವೇಗ ಅಂತಕ್ಕಂಥದ್ದು ವೇಗವಾಗಿ ಬಾಲ್ನ ಹಾಕ್ತಕ್ಕಂಥದ್ದು ಅದೊಂದು. ನೆಕ್ಸ್ಟ್ ಬಾಲ್ ಬರ್ತಕ್ಕಂಥ ಮೂಮೆಂಟ್ ಆ ವೇಗವಾಗಿ ಬೇಗ ಓಡಿ ಬಂದು ಬಾಲನ್ನು ರಿಸೀವ್ ಮಾಡ್ತಕ್ಕಂಥದ್ದು. ಅಥವಾ ಸಟ್ಟರನ್ನ ಬಾಲನ್ನ ಮೇಲೆ ತೂರಿದನಪ್ಪ ಅಂತಂದ್ರೆ ಅಟ್ಯಾಕರ್ ಏನ್ ಮಾಡ್ಬೇಕು? ಓಡಿ ಬಂದು ಜಂಪ್ ಮಾಡಿ ಬಾಲನ್ನು ರಭಸವಾಗಿ ಹೊಡಿತಕ್ಕಂತ ಒಂದು ಸ್ಕಿಲ್ ಅನ್ನ ನಾವು ಸ್ಫೋಟಕ ಶಕ್ತಿ, ಎಕ್ಸ್ಪ್ಲೋಸಿವ್ ಪವರ್. ಹೀಗೆ 6ನೇ ಪಾಯಿಂಟ್ ಏನಿದೆ, ಕ್ರಿಯೆಗೆ ಪ್ರತಿಕ್ರಿಯೆಯಾಗಿ ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರನ ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಯನ್ನು ನಿರ್ವಹಿಸಬಹುದು. ಆಕ್ಷನ್ ಅಂಡ್ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಕ್ರಿಯೆಗೆ ಪ್ರತಿಕ್ರಿಯೆ. ಈ ಪ್ರತಿಕ್ರಿಯಾ ವೇಗವನ್ನ ಯಾರು ಚೆನ್ನಾಗಿ ರೂಢಿಸಿಕೊಂಡಿರ್ತಾರೋ, ಬಾಲ್ ಬಂದಿರ್ತಕ್ಕಂತ ಒಂದು ಸಮಯದಲ್ಲಿ ಲಿಫ್ಟ್ ಮಾಡಿರ್ತಕ್ಕ ಬಾಲ್ನ ಸ್ಫೋಟ ಹೊಡಿಲೇಬೇಕಂತಾಗ ಅಲ್ಲಿ ತಕ್ಷಣ ಗ್ಯಾಪ್ ಇತ್ತು ಅಂತ ಕ್ರಿಯೆ ನೋಡಬೇಕಲ್ಲಿ. ಅವರೆಲ್ಲ ಬ್ಲಾಕ್ ಮಾಡ್ತಿರ್ತಾರೆ, ಈ ಕಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪ್ ತಳ್ಳೋದು ಬಾಲ್. ಸೊ ಪಾಯಿಂಟ್ ನಾವು ಬಳಸ್ಬೇಕು. ನಮ್ಮ ಇಂಟೆನ್ಸಿಟಿ ಏನು? ಎದುರಾಳಿ ಅಂಕಗಳನ್ನ ಸೋಲಿಸ್ಬೇಕು. ಅದೇ ರೀತಿ ಅವರು ಅಷ್ಟೇ ಚಾಣಕ್ಯತೆಯಿಂದ ಅವರು ಅದನ್ನೇ ಆಡ್ತಾರೆ, ನಾವು ಗೆಲ್ಲಬೇಕಂತ. ಆದ್ರೂ ಇಲ್ಲಿ ಎರಡೂ ತಂಡಗಳ ಮಧ್ಯೆ ಏನಾಗುತ್ತೆ? ಪೈಪೋಟಿ ಶುರು ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಇಲ್ಲಿ ಚಾಣಾಕ್ಷತೆಯಿಂದ, ನೈಪುಣ್ಯತೆಯಿಂದ ಆ ಬಾಲ ಚೆಂಡಿಗೆ ಪ್ರತಿಕ್ರಿಯೆ ಸಮಯ ತಕ್ಕಂತೆ ನಾವು ಉತ್ತರವನ್ನ ಕೊಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು, ಇದು ಪ್ರತಿಯೊಬ್ಬ ವಾಲಿಬಾಲ್ ಆಟಗಾರನಿರ್ತಕ್ಕಂಥ ಲಕ್ಷಣ. ಏನಿರ್ಬೇಕು ಅಪ್ಪ ಅಂದ್ರೆ ಹೈಟ್ ಇರಬೇಕು, ಎಕ್ಸಿಲಿಟಿಯನ್ನು ಹೊಂದಿರಬೇಕು, ಸ್ಫೋಟಕ ಶಕ್ತಿ ಎಕ್ಸ್ಪ್ಲೋಸಿವ್ ಪವರ್ ಹೊಂದಿರಬೇಕು, ಮತ್ತೆ ಫ್ಲೆಕ್ಸಿಬಿಲಿಟಿ ಮೈಮಣಿತೆ ಇರಬೇಕು, ಸ್ಪೀಡ್ ಇರಬೇಕು, ಮತ್ತೆ ಕ್ರಿಯೆಗೆ ಪ್ರತಿಕ್ರಿಯಾತ್ಮಕ ವೇಗವನ್ನ ಚೆನ್ನಾಗಿ ಸೂಕ್ತ ನೈಪುಣ್ಯ, ಪ್ರತಿಕ್ರಿಯೆಗೆ ಸೂಕ್ತ ನೈಪುಣ್ಯತೆಯನ್ನ ಗಳಿಸಬೇಕು. ನೈಪುಣ್ಯತೆಯನ್ನ ನಿರ್ವಹಿಸ್ತಕ್ಕಂಥದ್ದು ಇದು ವಾಲಿಬಾಲ್ ಆಟಗಾರನಿರ್ತಕ್ಕಂಥ ಗುಣಲಕ್ಷಣ. ನೆಕ್ಸ್ಟ್, ಈಗ ವಾಲಿಬಾಲ್ ಪಂದ್ಯಾವಳಿ ಮತ್ತು ಬಹುಮಾನಗಳು ಮತ್ತು ಪ್ರಶಸ್ತಿಗಳು. ವಾಲಿಬಾಲ್ ಅಲ್ಲಿ ಬರ್ತಕ್ಕಂತಹ ಪಂದ್ಯಾವಳಿಗಳು, ಪ್ರಶಸ್ತಿಗಳು. ಸೊ ಈ ಯಾವ್ಯಾವ ಇದಾವೆ? ರಾಜ್ಯ ಮಟ್ಟದಲ್ಲಿ ಯಾವ್ಯಾವೆ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ಅಂತಕ್ಕಂಥದ್ದನ್ನ ನೋಡೋಣ. ಸೊ ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್ ಇದು ಪಂದ್ಯಾವಳಿಗಳು. ಈ ರಾಷ್ಟ್ರ ಮಟ್ಟದ ಕಿರಿಯರ ಪಂದ್ಯಾವಳಿಗಳು ನಮ್ಮ
ಎಲ್ಲಾ ರಾಜ್ಯಗಳಲ್ಲಿ ಇರ್ತಕ್ಕಂಥ ಉತ್ತಮ ಕ್ರೀಡಾಪಟುಗಳ ಒಂದು ಸೆಲೆಕ್ಷನ್ ಕಮಿಟಿಯಲ್ಲಿ ಇರ್ತಕ್ಕಂಥ ಅವರು ರಾಷ್ಟ್ರ ಮಟ್ಟದಲ್ಲಿ ಕಿರಿಯರು ಇರ್ತಾರೆ. ಕಿರಿಯರು ಅಂತಂದ್ರೆ ನಿಮಗೆ ಗೊತ್ತಿದೆ ಮಕ್ಕಳೇ, ನಾವು ವಾಲಿಬಾಲ್ ಅಲ್ಲಿ 3 ಕೆಟಗರಿಗಳನ್ನು ಮಾಡ್ತೀವಿ. 3 ಕೆಟಗರಿ: ಜೂನಿಯರ್ಸ್, ಸಬ್ ಜೂನಿಯರ್ಸ್, ಸಬ್ ಜೂನಿಯರ್ಸ್, ಜೂನಿಯರ್, ಸೀನಿಯರ್ಸ್. ಇಲ್ಲಿ ಸಬ್ ಜೂನಿಯರ್ಸ್ 14 ವರ್ಷ ಒಳಗೆ, 14 ವರ್ಷ ಒಳಗೆ ಇವರು 14 ವರ್ಷದಿಂದ 18 ವರ್ಷದ ಒಳಗೆ ಇರ್ತಕ್ಕಂಥ ಜೂನಿಯರ್ಸ್ ಅಂತ. ಇಲ್ಲಿ 18 ವರ್ಷ ಮೇಲ್ಪಟ್ಟು ಎಬೋ ಲಿಮಿಟ್ ಇಲ್ಲ, ಇವರು ಸೀನಿಯರ್ಸ್ ಅಂತ ಅಂದ್ಬಿಟ್ಟು ಕಳಿಸ್ಬೇಕು. 19 ಈ ರೀತಿ ನಾವು 3 ಕೆಟಗರಿ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕಿರಿಯರಿಗೆ ರಾಷ್ಟ್ರ ಮಟ್ಟದ್ದು ನಡೀತದೆ. ಹಾಗೆ ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಬಾಲಕಿಯರಿಗಾಗಿ ವಾಲಿಬಾಲ್ ಪಂದ್ಯಾಟ ನಡೀತದೆ. ನೋಡಿ ಇಲ್ಲಿ ಸಬ್ ಜೂನಿಯರ್ ಅಂತ ಹೇಳ್ತಲ್ಲ, ಇವ್ರಿಗೆ ಸಬ್ ಜೂನಿಯರ್ ಸಮೇತ ಕಿರಿಯ ಬಾಲಕ ಮತ್ತು ಬಾಲಕಿಯರಿಗೂ ನಡೀತದೆ. ಹಾಗೆ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ಮಿನಿ ವಾಲಿಬಾಲ್ ವರ್ಲ್ಡ್ ಕಪ್ ತರನೇ ಒಂದು ನಾವು ಏನ್ ಮಾಡ್ತೀವಿ ರಾಷ್ಟ್ರದಲ್ಲಿ, ನಮ್ಮ ಇಂಡಿಯನ್ ಲೆವೆಲ್ ಅಲ್ಲಿ IPL ಹೆಂಗಾಯ್ತು, IVL ಸಮೇತ ಮೊನ್ನೆ ಒಂದು ನಡೀತು ಮಕ್ಕಳೇ. ಇಂಡಿಯನ್ ವಾಲಿಬಾಲ್ ಲೀಗ್ ಸಮೇತ ಹೆಂಗೆ ಇಂಡಿಯನ್ ಬ್ಯಾಡ್ಮಿಂಟನ್ ಲೀಗ್ ಹೆಂಗ್ ನಡೀತಿದೋ, ಫುಟ್ಬಾಲ್ ಲೀಗ್ ಹೆಂಗ್ ನಡೀತಿದೋ, ಹಾಗೆ ವಾಲಿಬಾಲ್ ಲೀಗು ಸಮೇತ ನಡೀತು. ಬಹಳ ಚೆನ್ನಾಗಿತ್ತು, ಉತ್ತಮವಾದಂತಹ ಕ್ರೀಡಾಪಟುಗಳು, ಉತ್ತಮವಾದ ಟೂರ್ನಮೆಂಟ್ ಆಗಿತ್ತು ಅದು. ಹಾಗೆ ಫ್ರಾಂಚೈಸ್ಗಳು ಅವರು ಸಮೇತ 8 ತಂಡಗಳು ಇದ್ದು ಮಕ್ಕಳೇ. ಇದು ಸಮೇತ ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್, ರಾಷ್ಟ್ರ ಮಟ್ಟದ ಸೂಪರ್ ಲೀಗ್ ಪಂದ್ಯಾವಳಿಗಳು ಸಮೇತ ನಡೀತಾವೆ. ಸೂಪರ್ ಲೀಗ್ ಪಂದ್ಯಾವಳಿ ಇಲ್ಲಿ ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರ ಫೆಡರೇಷನ್ ಕಪ್ ನಡೀತಾರೆ. ಇದು ಬಹಳ ಮುಖ್ಯ. ಫೆಡರೇಷನ್ ಈ ಫೆಡರೇಷನ್ ಕಪ್ ಅಂತಂದ್ರೆ, ಫೆಡರೇಷನ್ ಅಂತ ಹೇಳಿದ್ವಿ, ಕರ್ನಾಟಕ ವಾಲಿಬಾಲ್ ಫೆಡರೇಷನ್, ಮತ್ತೆ ತಮಿಳುನಾಡು ವಾಲಿಬಾಲ್ ಫೆಡರೇಷನ್, ಮತ್ತೆ ದೆಹಲಿ ಬಾಂಬೆ ವಾಲಿಬಾಲ್ ಫೆಡರೇಷನ್ ಟೀಮ್, ಹೀಗೆ ಒಂದೊಂದು ರಾಜ್ಯದ ಫೆಡರೇಷನ್ ಕಪ್ಗಳು ಸಮೇತ ನಡೀತಾವಲ್ಲಿ ಪ್ರತಿ ವರ್ಷ. ಹಾಗೆ ಪ್ರತಿ ವರ್ಷನೂ ಸಮೇತ ಪುರುಷ ಮತ್ತು ಮಹಿಳೆಯರಿಗೆ ಇದು ಫೆಡರೇಷನ್ ಮೇಲು ಫಿಮೇಲು ಕೂಡ ನಡೀತದೆ ಮಕ್ಕಳೇ. ಇದು ಸಮೇತ ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್, ಇವರು ಸೀನಿಯರ್ಸ್. ಸೀನಿಯರ್ ಮೇಲು ಫಿಮೇಲ್ ಇಬ್ಬರಿಗೂ ನಡೀತಕ್ಕಂಥ ಒಂದು ಟೂರ್ನಮೆಂಟ್ ಸೀನಿಯರ್ ವಾಲಿಬಾಲ್ ಚಾಂಪಿಯನ್, ರಾಷ್ಟ್ರೀಯ ಸೀನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್. ಮತ್ತೆ ಪ್ರತಿ ವರ್ಷ ಪುರುಷ ಮತ್ತು ಮಹಿಳೆಯರಿಗೆ ನಡೀತಕ್ಕಂಥ ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾವಳಿ, ಸೂಪರ್ ಲೀಗ್ ಪಂದ್ಯಾವಳಿ. ಸೂಪರ್ ಲೀಗ್ ಟೂರ್ನಮೆಂಟ್ ಪಂದ್ಯಾವಳಿ. ಹಾಗೆ ಪ್ರತಿ ವರ್ಷ ಪ್ರತಿ 2 ವರ್ಷಕ್ಕೊಮ್ಮೆ ಜೂನಿಯರ್ ಬಾಲಕ ಬಾಲಕಿಯರಿಗೆ ನಡೀತಕ್ಕಂಥ ಏಷ್ಯಾ ಮಟ್ಟದ ಜೂನಿಯರ್ ವಾಲಿಬಾಲ್ ಚಾಂಪಿಯನ್ಶಿಪ್, ಏಷ್ಯಾ ಮಟ್ಟದಲ್ಲಿ ನಮ್ಮ ಪ್ರಪಂಚದ ಅತ್ಯಂತ ದೊಡ್ಡ ಖಂಡದಂತಹ ಏಷ್ಯಾ ಖಂಡ, ಆ ಏಷ್ಯಾ ಖಂಡದಲ್ಲಿ ಬರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳು ಏನಿದಾವೋ ಆ ಒಂದು ಏಷ್ಯಾ ವಾಲಿಬಾಲ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು 2 ವರ್ಷಕ್ಕೊಮ್ಮೆ, 2 ವರ್ಷಕ್ಕೊಮ್ಮೆ ಏಷ್ಯನ್ ವಾಲಿಬಾಲ್ ಚಾಂಪಿಯನ್ಶಿಪ್
ನಂತರ 2 ವರ್ಷಕ್ಕೊಮ್ಮೆ 19 ವರ್ಷದ ವಯೋಮಿತಿ ಒಳಗಿನ ಪುರುಷ ಮತ್ತು ಮಹಿಳೆಯರಿಗಾಗಿ ಇಲ್ಲಿ 19 ವರ್ಷ ಒಳಗಾಗಿ ಅಲ್ಲಿ ಅಂತಾರಾಷ್ಟ್ರೀಯ ಯೂತ್ ಚಾಂಪಿಯನ್ಶಿಪ್ ಅಂತಕ್ಕಂಥದ್ದು ನಡೆಯುತ್ತದೆ. ಯೂತ್ ಚಾಂಪಿಯನ್ಶಿಪ್ ಚಾಂಪಿಯನ್ಶಿಪ್. ಹಾಗೆ 4 ವರ್ಷಕ್ಕೊಮ್ಮೆ 1 ಬಾರಿ ಪುರುಷರಿಗಾಗಿ ಮತ್ತು ಮಹಿಳೆಯರಿಗಾಗಿ ವರ್ಲ್ಡ್ ಕಪ್ ನಡೆಯುತ್ತದೆ. ವಿಶ್ವಕಪ್, ವಿಶ್ವ ವಾಲಿಬಾಲ್ ಪಂದ್ಯಾವಳಿ, ವರ್ಲ್ಡ್ ಕಪ್ ಅಂತ ವಾಲಿಬಾಲ್. ಇದು 4 ವರ್ಷಕ್ಕೊಮ್ಮೆ ಹೆಂಗೆ ಕ್ರಿಕೆಟ್ ನಡೀತದೋ ಹಾಗೆ ವಾಲಿಬಾಲ್ ನಡೀತದೆ. ಜೊತೆಗೆ ಪುರುಷರಿಗಾಗಿ ಅಂತಾರಾಷ್ಟ್ರೀಯ ಮತ್ತು ಮಹಿಳೆಯರಿಗಾಗಿ ಅಂತಾರಾಷ್ಟ್ರೀಯ ಗ್ರ್ಯಾಂಡ್ ಫ್ರೀ ಪಂದ್ಯಾವಳಿಗಳು, ಗ್ರ್ಯಾಂಡ್ ಫ್ರೀ ಪಂದ್ಯಾವಳಿ, ಗ್ರ್ಯಾಂಡ್ ಫ್ರೀ ಟೂರ್ನಮೆಂಟ್ ಅಂತ ನಡೀತದೆ. ಹಾಗೆ ಈ ಒಂದು ರಷ್ಯಾದ ಅಂತಾರಾಷ್ಟ್ರೀಯ ಆಮಂತ್ರಿತ ತಂಡಗಳ ಪಂದ್ಯಾವಳಿ, ಆಮಂತ್ರಿತ ಅಂದ್ರೆ ಒಂದು ಓಪನ್ ಟೂರ್ನಮೆಂಟ್ ಸಮೇತ ನಡೀತಾರೆ, ಆಮಂತ್ರಣ. ಜೊತೆಗೆ ಈ ವಾಲಿಬಾಲ್ ಅತ್ಯುತ್ತಮ ಆಟಗಾರರಿಗೆ ಇದು ಬಹಳ ಮುಖ್ಯ, ಅರ್ಜುನ ಅವಾರ್ಡ್ ಅನ್ನು ಕೊಡ್ತಕ್ಕಂಥದ್ದು ಇದೆ, ಅರ್ಜುನ ಪ್ರಶಸ್ತಿ. ಹಾಗೆ ಏಕಲವ್ಯ ಪ್ರಶಸ್ತಿ ಕ್ರೀಡಾಪಟುಗಳಿದು. ಇವೆರಡು ಕ್ರೀಡಾಪಟುಗಳಿಗೆ. ಹಾಗೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ಸಮೇತ ಕೊಡಲಾಗುತ್ತದೆ. ಯಾರಿಗೆ ಈ ದ್ರೋಣಾಚಾರ್ಯ ಪ್ರಶಸ್ತಿಯನ್ನ? ದ್ರೋಣಾಚಾರ್ಯ ಯಾರು? ಗುರುಗಳು. ಸೊ ಆ ತರಬೇತಿದಾರರಿಗೆ. ತರಬೇತಿದಾರರಿಗೆ ಹೋಗತಕ್ಕಂತಹ ಒಂದು ಪ್ರಶಸ್ತಿ ಈ ದ್ರೋಣಾಚಾರ್ಯ ಪ್ರಶಸ್ತಿ ಆಗುತ್ತೆ. ಸೊ ಈ ಮಕ್ಕಳಿಗೆ ಇದು ಅರ್ಜುನ ಪ್ರಶಸ್ತಿ ಅಂತಕ್ಕಂಥದ್ದು ಪ್ರತಿ ಉತ್ತಮ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3 ವರ್ಷ ಸಾಧನೆ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳ ಅವರ ಒಂದು ಅಚೀವ್ಮೆಂಟ್ ನೋಡ್ಬಿಟ್ಟು ಅದನ್ನ ಸೆಲೆಕ್ಷನ್ ಮಾಡಿ ಕೊಡ್ತಕ್ಕಂಥದ್ದು. ಇದು ಸಮೇತ ಏಕಲವ್ಯ ಪ್ರಶಸ್ತಿನೂ ಹಾಗೇನೆ. ಈ ಅರ್ಜುನ ಪ್ರಶಸ್ತಿ ಅಂತಕ್ಕಂಥದ್ದು 5 ಲಕ್ಷ ನಗದು ಬಹುಮಾನ, ಅರ್ಜುನನ ಕಂಚಿನ ಪ್ರತಿಮೆ ಇರ್ತಕ್ಕಂಥದ್ದು ಮತ್ತು ಸರ್ಟಿಫಿಕೇಟ್ ಪಾರಿತೋಷಕ ಇರ್ತಕ್ಕಂಥ ಒಂದು ಇದೆ. ಹಾಗೆ ಅದೇ ರೀತಿ ದ್ರೋಣಾಚಾರ್ಯ ಪ್ರಶಸ್ತಿ ಸಂಬಂಧ ಇದು ಸಮೇತ 5 ಲಕ್ಷ ನಗದು ಬಹುಮಾನ ಮತ್ತು ದ್ರೋಣಾಚಾರ್ಯ ಇರತಕ್ಕಂಥ ಒಂದು ಕಂಚಿನ ಪ್ರತಿಮೆಯನ್ನ ಕೊಡಲಾಗುತ್ತದೆ. ಈ ಒಂದು ಪ್ರಶಸ್ತಿಯನ್ನು ಎಂದು ಕೊಡ್ತಾರೆ? ಕ್ರೀಡಾ ದಿನಾಚರಣೆ ಆಗಿರ್ತಕ್ಕಂತಹ ದಿನ. ಎಂದು ಕ್ರೀಡಾ ದಿನಾಚರಣೆ ಅಂತ ಅಂದ್ರೆ ಆಗಸ್ಟ್ 29 ಪ್ರತಿ ವರ್ಷ ಆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಅಂದ್ಬಿಟ್ಟು ನಾವು. ಯಾಕಪ್ಪ ಆಗಸ್ಟ್ 29 ನಾವು ಕ್ರೀಡಾ ದಿನಾಚರಣೆ ಅಂತ ಮಾಡ್ತೀವಿ ಅಂದ್ರೆ, ಸೊ ಅಂದು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆ ಆಗಿರ್ತಕ್ಕಂತಹ ಹಾಕಿಯ ಮಾಂತ್ರಿಕನಾದಂತಹ ಮೇಜರ್ ಜನರಲ್ ಧ್ಯಾನ್ ಚಂದ್ ಅವರ ಹುಟ್ಟಿದ ದಿನವನ್ನು ನಾವು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಅಂತ ಅಂದ್ಬಿಟ್ಟು, ಸ್ಪೋರ್ಟ್ಸ್ ಡೇ ಅಂತ ಅಂದ್ಬಿಟ್ಟು ನಾವು ಕರೀತೀವಿ. ಅವತ್ತೇ ಈ ಒಂದು ಪ್ರಶಸ್ತಿ ಪಾರಿತೋಷಕಗಳನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಗುತ್ತದೆ ಮಕ್ಕಳು. ಸೊ ಇಷ್ಟು ಈ ಒಂದು ವಾಲಿಬಾಲ್ ಒಂದು ಆಟಗಾರರಿಗೆ ಬೇಕಾದಂತಹ ಗುಣಲಕ್ಷಣಗಳು ಮತ್ತು ವಾಲಿಬಾಲ್ ಪಂದ್ಯಾಟಗಳು ಯಾವ್ಯಾವು ಅಂತಕ್ಕಂಥದ್ದು ಈ ಒಂದು ಅಧ್ಯಾಯದಲ್ಲಿ ನಾವು ಇವತ್ತು ತಿಳ್ಕೊಂಡ್ವಿ. ವಾಲಿಬಾಲ್ ಆಟಗಾರರಿಗೆ ಬೇಕಾದ ಗುಣಲಕ್ಷಣಗಳು: ಎತ್ತರ ಇರಬೇಕು, ಚಪಲತೆಯನ್ನು ಹೊಂದಿರಬೇಕು, ಒಂದು ರೆಸಿಲಿಟಿಯನ್ನ, ಸ್ಫೋಟಕ ಶಕ್ತಿಯನ್ನು ಹೊಡೆತಗಾರರಾಗಿರಬೇಕು, ಮೈಮಂಟ ಒಂದು ಫ್ಲೆಕ್ಸಿಬಿಲಿಟಿ ಹೊಂದಿರಬೇಕು, ವೇಗವನ್ನು ಹೊಂದಿರಬೇಕು, ಕ್ರಿಯೆಗೆ ಪ್ರತಿಕ್ರಿಯೆ ಸೂಕ್ತ ನೈಪುಣ್ಯತೆಯನ್ನ ಕೊಡ್ತಕ್ಕಂಥ ಕ್ರೀಡಾಪಟು ಆಗಿರಬೇಕು. ಹಾಗೆ ಪಂದ್ಯಾವಳಿಗಳನ್ನ ನಾವು ನೋಡೋದಾದ್ರೆ ಇಲ್ಲಿ 3 ಕೆಟಗರಿ ಅಂತ ಮಾಡ್ತೀವಿ. ಸೊ ನಂಬರ್ 1 ಸಬ್ ಜೂನಿಯರ್ಸ್, ಜೂನಿಯರ್ಸ್ ಹಾಗೆ ಸೀನಿಯರ್ಸ್ ಅಂತ ಮಾಡ್ತೀವಿ. ಈ ಒಂದು ಕೆಟಗರಿ ಮೇಲೆ ರಾಷ್ಟ್ರೀಯ ಮಟ್ಟದ ಕಿರಿಯರ ಪಂದ್ಯಾವಳಿ ನಡೀತದೆ, ಫೆಡರೇಷನ್ ಕಪ್ ಅಂತಕ್ಕಂಥದ್ದು ಮೇಲ್ ಮತ್ತು ಫೀಮೇಲ್ ನಡೀತದೆ, ಹಾಗೆ ರಾಷ್ಟ್ರೀಯ ಸೀನಿಯರ್ ಮೇಲ್ ಮತ್ತು ಫೀಮೇಲ್ ನಡೀತದೆ,
ಸೂಪರ್ ಲೀಗ್ ಅಂತಕ್ಕಂಥದ್ದು ಸೀನಿಯರ್ ಲೀಗ್ ಇರ್ತದೆ. ಹಾಗೆ 2 ವರ್ಷಕ್ಕೊಮ್ಮೆ ಏಷ್ಯನ್ ವಾಲಿಬಾಲ್ ಚಾಂಪಿಯನ್ಶಿಪ್ ಏಷ್ಯಾ ಖಂಡದಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ನಡೆಸ್ತಾ ಇದ್ದಾರೆ. ಯೂತ್ ಚಾಂಪಿಯನ್ಶಿಪ್ ನಡೀತದೆ 19 ವರ್ಷ ಒಳಗಿರ್ತಕ್ಕಂಥ ಕ್ರೀಡಾಪಟುಗಳಿಗೆ. ಹಾಗೆ ವರ್ಲ್ಡ್ ಕಪ್ ಅಂತಕ್ಕಂಥ ನಡೀತದೆ, ಗ್ರ್ಯಾಂಡ್ ಫ್ರೀ ಅಂತಕ್ಕಂಥದ್ದು ನಡೆಯುತ್ತೆ. ಎಲ್ಲ ಕ್ರೀಡಾಪಟುಗಳಲ್ಲಿ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಅರ್ಜುನ್ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ. ಹಾಗೂ ಆ ಕ್ರೀಡಾಪಟುಗಳನ್ನ ತಯಾರು ಮಾಡಿರ್ತಕ್ಕಂತಹ ಉತ್ತಮ ತರಬೇತಿಗೊಳಿಸಿ ಒಳ್ಳೆಯ ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ಕ್ರೀಡಾಪಟುಗಳನ್ನು ದ್ರೋಣಾಚಾರ್ಯರು ಪ್ರಶಸ್ತಿ ಅಥವಾ ತರಬೇತುದಾರರಿಗೆ ದ್ರೋಣ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಅಂತ ಇವತ್ತಿನ ದಿನದಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಇದರಲ್ಲಿ ಏನಾದರೂ ಡೌಟ್ ನೀವು ತಿಳ್ಕೊಬಹುದು. ಹೆಚ್ಚಿನ ಮಾಹಿತಿಯನ್ನು ನಾವು ಫೋನ್ ಮುಖಾಂತರ ನಿಮಗೆ ಹೇಳಲಾಗುತ್ತದೆ. ಧನ್ಯವಾದಗಳು.